ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಈ ನವರಾತ್ರಿಯ 5ನೇ ದಿನದ ಸ್ಕಂದಮಾತಾ ದೇವಿಯ ಶುಭಾಶೀರ್ವಾದವನ್ನು ತಿಳಿಸುತ್ತಾ, ಯಾರು ಈ ಸ್ಕಂದಮಾತಾ? ಹೌದಲ್ಲವೇ ವೀಕ್ಷಕರೇ, ಬನ್ನಿ ಸ್ಕಂದಮಾತನ ಬಗ್ಗೆ ತಿಳಿದುಕೊಳ್ಳೋಣ. ಅವಳ ಆರಾಧನೆಯನ್ನ ಯಾವ ರೀತಿಯಿಂದ ಮಾಡಬೇಕು, ಇದರಿಂದ ಫಲವೇನು? ನಾವು ಇಂದಿನ ದಿನ ಕೂಷ್ಮಾಂಡದ ಬಗ್ಗೆ ತಿಳಿದುಕೊಂಡ್ವಿ. ಈಗ 5ನೇ ದಿನದಲ್ಲಿ ಸ್ಕಂದಮಾತ ಅಂದ್ರೆ ಇದರ ಅರ್ಥ, ಸ್ಕಂದಮಾತ ಅಂದ್ರೆ ತಾಯಿ ಜಗಜ್ಜನನಿ ಪಾರ್ವತಿ, ಸ್ಕಂದ ಅಂತಂದ್ರೆ ಸುಬ್ರಹ್ಮಣ್ಯ. ಯಾವ ರೀತಿಯಿಂದ ಲೋಕ ಗುರುವನ್ನ ನಮ್ಮೆಲ್ಲರಿಗೂ ದಯಪಾಲಿಸಿದ್ಲಲ್ಲ, ಆ ಜಗನ್ಮಾತೆ ಪಾರ್ವತಿಯನ್ನ ಆರಾಧನೆಯನ್ನ ಮಾಡ್ತೀವಿ. ಲೋಕಕ್ಕೆ ಗುರುವಾಗಿ ನಿಮ್ಮೆಲ್ಲರಿಗೂ ಶಿವಜ್ಞಾನವನ್ನ ಹಂಚಲಿಕ್ಕೆ ಆ ಸುಬ್ರಹ್ಮಣ್ಯನ ಇಡೀ ಭೂಲೋಕಕ್ಕೆ ಕಳಿಸಿದ ಮಹಾಮಾತೆ. ನಮ್ಮಲ್ಲಿರುವ ಅಜ್ಞಾನವನ್ನ ತೊಲಗಿಸಿ ಸುಜ್ಞಾನವನ್ನ ಬೆಳಗಲಿಕ್ಕೆ ಅದೇ ರೀತಿಯಿಂದ ಸ್ಕಂದಮಾತನನ್ನ ನಾವು ಯಾವ ರೀತಿಯಿಂದ ಆರಾಧನೆಯನ್ನು ಮಾಡಬೇಕು ಅಂತಂದ್ರೆ, ನಾವು ದಿನವೆಲ್ಲ ಉಪವಾಸವನ್ನು ಮಾಡ್ತೀವಿ, ಆದ್ರೆ ಆ ತಾಯಿಯ ಬಗ್ಗೆನೇ ನಾವು ತಿಳಿದುಕೊಳ್ಳೋಕೆ ಹೋಗಲ್ಲ ವೀಕ್ಷಕರೇ. ಹೌದಲ್ವಾ? ಯಾರೆಲ್ಲರೂ ಆರಾಧನೆಯನ್ನ ಮಾಡ್ತೀರಾ? ಯಾರು ಈ ಸ್ಕಂದಮಾತ? ಸ್ಕಂದಮಾತನನ್ನು ನಾವು ಯಾವ ರೀತಿಯಿಂದ ಆರಾಧನೆಯನ್ನ ಮಾಡಬೇಕು? 5ನೇ ದಿನದಲ್ಲಿ ನಾವು ಯಾವುದಕ್ಕೆ ಮಾಡ್ತೀವಿ ಅಂತಂದ್ರೆ, ಪರಿಪೂರ್ಣವಾದ ಶುದ್ಧ ಮನಸ್ಸಿನಿಂದ ಏಕಾಗ್ರತ ಭಾವನೆಯಿಂದ ಆ ಜಗನ್ಮಾತೆಯನ್ನೇ ಶರಣು ಹೊಂದಿ ನೀವುಗಳು ಸಹ ಅವಳ ಪಾದಾರವಿಂದಲ್ಲಿ ಮಗುವಾಗಿ ಬಿಡಬೇಕು. ಹೇಗೆ ಸ್ಕಂದಮಾತ ಬಲಗಡೆಯ ತೊಡೆಯ ಮೇಲೆ ತನ್ನ ಸುಬ್ರಹ್ಮಣ್ಯನ ಕುಂಡ್ರಿಸಿಕೊಂಡಿರ್ತಾಳು, ಆ ಮೂರ್ತಿಯ ಸಂಕೇತ ಏನು ಅಂತಂದ್ರೆ ಇಡೀ ಜಗಜ್ಜನನಿ ಅವಳು. ಪ್ರತಿಯೊಬ್ಬರೂ ಅವಳಿಗೆ ಸ್ಕಂದನ ಸ್ವರೂಪವೇ, ಅಂದ್ರೆ ಜಗತ್ತಿನಲ್ಲಿರೋರೆಲ್ಲರೂ ಅವಳ ಮಕ್ಕಳೇ. ಆದ್ದರಿಂದ 5ನೇ ದಿನ ಪರಿಪೂರ್ಣವಾಗಿ ನಿಮ್ಮ ಮನಸ್ಸು ಪರಿಶುದ್ಧ ರೀತಿಯಿಂದ ಶುದ್ಧವಾಗಿ ಜಗನ್ಮಾತೆಯ ಮಕ್ಕಳಾಗಿ ಹೋಗಬೇಕು. ಆಗ ಮಾತ್ರ ನಾವು ಮಾಡ್ತಾ ಇರುವ ನವರಾತ್ರಿಯ ಫಲ ನಮಗೆ ಸಿಗೋದು ವೀಕ್ಷಕರೇ. ವೃಥಾ ವ್ಯರ್ಥವಾಗಿ ನಾನು ಲಕ್ಷ ಜಪವನ್ನು ಮಾಡ್ತೀನಿ, ನಾನು ಅಷ್ಟು ಅನುಷ್ಠಾನವನ್ನ ಮಾಡ್ತೀನಿ, ಎಷ್ಟೇ ಅನುಷ್ಠಾನ ಮಾಡಿದ್ರು ನಮ್ಮ ಮನಸ್ಸು ಪರಿಪೂರ್ಣವಾಗಿ ಪರಿಪಕ್ವತೆಯನ್ನು ಪರಿಶುದ್ಧತೆಯನ್ನ ಸ್ವೀಕಾರ ಮಾಡದಲ್ಲಿ ಇತ್ತಂದ್ರೆ ನಾವು ಏನೇ ಒಂದು ಮಾಡಿದ್ರು ಅದು ವ್ಯರ್ಥ ಪ್ರಯೋಜನ ಜಗನ್ಮಾತೆಯ ಮುಂದೆ. ಇದು ಸತ್ಯವಾದದ್ದು, ತಿಳಿದುಕೊಳ್ಳಿ ವೀಕ್ಷಕರೇ. ಆದಷ್ಟು ನಾವು ಪರಿಶುದ್ಧರಾಗಿ ಅಮ್ಮನ ಮಗುವಾಗಿ ಹೋಗಿ ಬಿಡಬೇಕು. ಅಮ್ಮನನ್ನ ಪ್ರಾರ್ಥನೆಯನ್ನ ಮಾಡಿ ನಾವುಗಳು ಗೈದಿರುವ ಸಕಲ ಪಾಪಾದಿಗಳಿಂದ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಪರಿಶುದ್ಧನಾಗಿದ್ದೀನಿ ತಾಯಿ, ನಿನ್ನ ಪರಿಪೂರ್ಣ ಅನುಗ್ರಹವನ್ನ ನನಗೆ ಅನುಗ್ರಹ ಮಾಡು. ಆದ್ದರಿಂದ ಅಮ್ಮನ ಬಣ್ಣ ಯಾವ ರೀತಿಯಿಂದ ಇರುತ್ತೆ? ಆರೆಂಜ್ ಕಲರ್ನಲ್ಲಿ ಇರ್ತವೆ. ಕೇಸರಿಯ ಬಣ್ಣದಿಂದ ಅವಳ ಸತ್ವ ಗುಣವನ್ನ ನಾವುಗಳು ನಮ್ಮ ಅಂತರಾತ್ಮದಲ್ಲಿ ಮನಸ್ಸಿನಲ್ಲಿ ಏಕಾಗ್ರತೆ ಭಾವನೆಯಿಂದ ನಾವುಗಳು ಸ್ಥಾಪನೆಯನ್ನು ಮಾಡಿದಾಗ ಅಂತಹ ಅನುಗ್ರಹವನ್ನ ನಾವು ಪಡಿತಾ ಹೋಗ್ತೀವಿ. ಆದ್ದರಿಂದ ಸ್ಕಂದಮಾತವನ್ನ ಆರಾಧನೆಯನ್ನ ಮಾಡುವವರು, ಮತ್ತೆ ಯಾರಿಗೆ ಗರ್ಭದ ತೊಂದರೆಗಳು ಇರುತ್ತವೆ, ಗರ್ಭಗಳು ಎಷ್ಟೇ ಆದ್ರೂ ನಿಲ್ತಾ ಇಲ್ಲ, ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಎಷ್ಟೋ ಆಸ್ಪತ್ರೆ ವೈದ್ಯರನ್ನು ತಂದರೂ ಸಹ ಆಗ್ತಾ ಇಲ್ಲ ಅನ್ನೋರು, ಅವರೆಲ್ಲರೂ ಸಹ ಈ ದಿನ ಪರಿಶುದ್ಧವಾಗಿ ಆ ಸ್ಕಂದಮಾತ ದೇವಿಯನ್ನ ಮೊರೆಯಿದ್ದರಿಂದ ಭೂತತ್ವದ ಅಧಿಪತಿ ಅವಳು, ಅಂದ್ರೆ ಗರ್ಭವನ್ನ ಹಿಡಿದಿಟ್ಟುಕೊಳ್ಳುವ ಗುಣವನ್ನ ದೇಹಕ್ಕೆ ಅನುಗ್ರಹವನ್ನ ಮಾಡ್ತಾಳೆ. ಆದಷ್ಟು ಆ ಜಗನ್ಮಾತೆಯನ್ನ ಕೇಸರಿಯ ವಸ್ತ್ರವನ್ನ, ಆರೆಂಜ್ ಕಲರ್ ಬಣ್ಣವನ್ನ ಉಪಯೋಗಿಸಬೇಕು. ಅಮ್ಮನಿಗೆ ಆರೆಂಜ್ ಕಲರ್ ಬಣ್ಣದ ವಸ್ತ್ರವನ್ನ ಸಮರ್ಪಣೆಯನ್ನು ಮಾಡಿ, ಮತ್ತು ಸಾಧಕ ಸಾಧಕಿಯರು ಸಹ ಆರೆಂಜ್ ಕಲರ್ ಬಣ್ಣವನ್ನ ಧರಿಸಿ ಆದಷ್ಟು ಅಮ್ಮನಿಗೆ ತುಳಸಿ ಮತ್ತು ಉತ್ತರಾಣಿಗಳಿಂದ ಅರ್ಚನೆಯನ್ನ ಮಾಡುವುದರಿಂದ ಸಕಲ ಶತ್ರುನಾಶ ಮತ್ತು ಉತ್ತಮವಾದ ಗರ್ಭಧಾರಣೆಯನ್ನ, ವಂಶೋದ್ಧಾರಕನನ್ನ ಪಡೆಯಬಹುದು. ಮತ್ತು ಆಧ್ಯಾತ್ಮಿಕವಾಗಿ ಯಾರು ಹಂಬಲವನ್ನ ಪಡ್ತಾ ಇದ್ದೀರಾ, ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯಬೇಕು ಅನ್ನೋದು ಅಂತವರು ಸಹ ವಿಶೇಷವಾಗಿ ಉತ್ತರಾಣಿಯಿಂದ ಅಮ್ಮನನ್ನ ಆರಾಧನೆಯನ್ನು ಮಾಡುವುದರಿಂದ
ಅನೇಕ ಪ್ರಯೋಜನಗಳನ್ನು ಸಹ ಪಡಿತಾ ಹೋಗ್ತೀರಾ ವೀಕ್ಷಕರೇ. ಆದಷ್ಟು ಸಹ ಆ ತಾಯಿ ಸ್ಕಂದಮಾತ ನಿಮ್ಮೆಲ್ಲರಿಗೂ ದರ್ಶನವನ್ನ ದಯಪಾಲಿಸಲಿ ಅಂತಂದು ಪ್ರಾರ್ಥನೆಯನ್ನ ಮಾಡುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿ ನಿಮ್ಮೆಲ್ಲರಿಗೂ ಶುಭಾಶೀರ್ವಾದಗಳನ್ನ ಪರಮ ಅನುಗ್ರಹವನ್ನ ದಯಪಾಲಿಸಲಿ. ಶ್ರೀ ಸ್ಕಂದಮಾತನ ಪರಿಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತಂದು ಶುಭಾಶೀರ್ವಾದವನ್ನ ನೀಡುತ್ತಾ ತಾವೆಲ್ಲರೂ ಓಂ ಕ್ಲೀಂ ಸ್ಕಂದಮಾತಾಯೇ ನಮಃ. ಓಂ ಕ್ಲೀಂ ಸ್ಕಂದಮಾತಾಯೇ ನಮಃ. ಓಂ ಕ್ಲೀಂ ಸ್ಕಂದಮಾತಾಯೇ ನಮಃ. ಈ ಮಹಾಮಂತ್ರವನ್ನ ಜಪವನ್ನ ಮಾಡಿ ಮತ್ತು ಗೂಢಾನ್ನವನ್ನ ಮತ್ತು ಶಾಲ್ಯಾನ್ನವನ್ನ ನೈವೇದ್ಯವನ್ನ ಮಾಡಿ ಅಮ್ಮನಿಗೆ 18 ತುಪ್ಪದ ದೀಪದ ಆರತಿಯನ್ನ ಬೆಳಗುವುದರಿಂದ ಅಮ್ಮನ ಪರಿಪೂರ್ಣ ಅನುಗ್ರಹ ಉಂಟಾಗುತ್ತೆ. ಯಾರಿಗೆ ಸಂತಾನದ ಕೊರತೆಗಳಿರುತ್ತವೋ ಅಂತಹ ದೋಷಗಳೆಲ್ಲ ನೀಗಲಿ. ನಿಮ್ಮೆಲ್ಲರಿಗೂ ವಂಶಾಭಿವೃದ್ಧಿ ವಿಶಿಷ್ಟವಾದ ಸಂತಾನ ಪ್ರಾಪ್ತಿಯಾಗಲಿ ಅಂತಂದೇಳಿ ಶ್ರೀಪೀಠದಿಂದ ನಾವು ಸಹ ಆಶೀರ್ವಾದವನ್ನ ಮಾಡ್ತಾ ಪರಮ ಮಂಗಲ ನಿಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದ.